ಇವತ್ತು ನನ್ನ ಜೊತೆ ತಾಯೊಬ್ಬ ಸಿನಿಮಾದ ಮೇನ್ ಲೀಡ್ ಆಕ್ಟರ್ ಇದ್ದಾರೆ. ಸೊ ಅವರ ಒಂದು ಇಂದಿನ ಈ ಒಂದು ಸಿನಿಮಾಗೆ ತಯಾರಿ ಹೇಗಿತ್ತು, ಸಿನಿಮಾದ ಒಂದಷ್ಟು ವಿಚಾರಗಳು ಅವ್ರ ಮುಂದೆ ಅವ್ರ ಜೊತೆನೆ ಮಾತಾಡ್ತಾ ಹೋಗೋಣ ಬನ್ನಿ. ಸೊ ನಮಸ್ಕಾರ ಮ್ಯಾಮ್. ನಮಸ್ಕಾರ. ಸೊ ನಿಮ್ಗೆ ತಾಯವ್ವ ಹೇಗೆ ಕನೆಕ್ಟ್ ಆಯ್ತು ಈ ಸಿನಿಮಾ? ತಾಯವ್ವ ನನ್ ಕನೆಕ್ಟ್ ಆಗಿರೋದು ಥ್ರೂ ಮೈ ಫ್ರೆಂಡ್ ಪದ್ಮಾವತಿಯಿಂದ. ಅವರು ಸ್ಟೋರಿ ತಂದು ನಾನು ಮುಂಚೆ ಎಕ್ಸ್ಪ್ರೆಸ್ ಮಾಡಿದ್ದೆ, ಅಂದ್ರೆ ನನಗೆ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡಕ್ ಇಷ್ಟ ಅಂತ ಒಂದು 2-3 years ಇಂದ ಹೇಳಿದ್ದೆ ನಾನು. ಅವಾಗ ಅವರು ಮನ್ಸಲ್ಲಿ ಇತ್ತು ಅನ್ಸುತ್ತೆ. ಈ ಸ್ಟೋರಿ ಬಂದಿದ್ದನ್ನ ಅವರು ಮತ್ತು ಬಾಮ ಹರೀಶು ಹೇಳಿದ್ರು, ಈ ರೀತಿ ಈ ತರ ಸ್ಟೋರಿ ಬಂದಿದೆ, ನೀವು ಇಷ್ಟ ಅಂತ ಹೇಳ್ತೀರಲ್ಲ, ವೈ ಡೋಂಟ್ ಯು ಡೂ ಇಟ್ ಅಂತ ಹೇಳಿದ್ರು. ಅವಾಗ ನಾನು ಲುಕ್ ಟೆಸ್ಟ್ ಎಲ್ಲ ಮಾಡಿದ್ರು. ಅದೆಲ್ಲ ಮಾಡಿದ್ಮೇಲೆ ಅದ್ರಲ್ಲಿ ಇಮೋಷನ್ಸ್ ಎಲ್ಲ ಕೇಳಿದ್ರು, ಈ ವೇರಿಯಸ್ ಇಮೋಷನ್ಸ್. ಅವಾಗ ಅದ್ ಮಾಡಾದ್ಮೇಲೆ ನೀವು ಮಾಡ್ಬೋದು ಅಂತ ಹೇಳಿ ಒಪ್ಪಿಗೆ ಕೊಟ್ರು. ಅವ್ರು ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಬೋತ್ ಆಫ್ ದೆಮ್, ಬಾಮ ಹರೀಶ್ ಮತ್ತೆ ಪದ್ಮಾ ಚಂದ್ರಶೇಖರ್. ಈ ಸ್ಟೋರಿ ಯಾವಾಗ ಸ್ಟಾರ್ಟ್ ಆಗಿದ್ದು? ಇದು ಸ್ಟೋರಿ ಲಾಸ್ಟ್ ಇಯರ್ ಇದು ಶುರು ಆಯ್ತು. ಲಾಸ್ಟ್ ಇಯರ್ ಶುರು ಆಯ್ತು. ಈಗ ನೀವು ಆಕ್ಟರ್ 2023 ಬ್ಯಾಕ್ ಗ್ರೌಂಡ್ ಇಂದ ಬಂದಿಲ್ಲ, ನಿಮ್ಗೆ ಹೊಸದು ಆಕ್ಚುಲಿ ಆಕ್ಟಿಂಗ್ ವಿಷಯಕ್ಕೆ ಬಂದ. ಹೆಂಗೆ ಮ್ಯಾಮ್ ಪ್ರಿಪೇರ್ ಹೆಂಗಾದ್ರಿ? ಯಾವ ತರ ಕಾನ್ಫಿಡೆಂಟ್ ಬಂತು ಸಿನಿಮಾ ಆಕ್ಟ್ ಮಾಡ್ಬೇಕು? ಆಕ್ಚುಲಿ ಶುರು ಮಾಡಕ್ ಮುಂಚೆ ಎಲ್ಲ ಹೊಸದೇ ಇದ್ದೇ ಇರುತ್ತೆ. ಅದರಿಂದ ನಾವು ಟ್ರಯಲ್ ಅಂಡ್ ಎರರ್ ಮೆಥಡ್ ಅಲ್ಲಿ ಇದು ಮಾಡ್ತೀವಿ. ಇವಾಗ ಏನಾಗಿದೆ ಅಂದ್ರೆ ತುಂಬಾ ಜಾಸ್ತಿ ಫಿಲ್ಮ್ಸು ಅದು ಇದು ಡಿಜಿಟಲ್ ಮೀಡಿಯಾ ಎಲ್ಲ ನೋಡಿ ಅದೇನಾಗುತ್ತೆ ಅಂದ್ರೆ ಒಂಥರ ಅದು ಇನ್ಬಿಲ್ಟ್ ಆಗ್ಬಿಡುತ್ತೆ. ಹಾಡೋದೇ ಆಗ್ಲಿ ಕೇಳ್ತಾ ಇರ್ತೀವಲ್ಲ ಯಾವಾಗ್ಲೂ, ಅವಾಗ ಮೈಂಡ್ ಒಂಥರ ಅಬ್ಸರ್ವ್ ಆಗಕ್ ಶುರು ಆಗ್ಬಿಡುತ್ತೆ. ಆ ರೀತಿ ಒಂದು ಆಗಿದ್ರಿಂದ ನಾನೇನ್ ಮಾಡಿದೆ ಅಂತಂದ್ರೆ, ಸರಿ ಮಾಡ್ತೀನಿ ಅಂತ ಅವ್ರು ಹೇಳಿದ್ದನ್ನ, ನಾನು ಡೈರೆಕ್ಟರ್ ಹೇಳಿದ್ದನ್ನ ಮಾಡಿ ತೋರಿಸ್ದೆ. ಅವರು ನನಗೆ ಹೆಲ್ಪ್ ಮಾಡಿದ್ರು, ಅಸಿಸ್ಟ್ ಮಾಡಿದ್ರು. ಈಗ ನಾನು ಒಬ್ಬಳೇ ಮಾಡ್ಲಿಕ್ಕೆ ಆಗೋದಿಲ್ಲ, ಇದು ಕೊಲ್ಯಾಬ್ರೇಷನ್. ಪ್ರತಿಯೊಬ್ಬೊಬ್ರು ನನಗೆ ಹೆಲ್ಪ್ ಮಾಡಿದ್ರು, ಗೈಡ್ ಮಾಡಿದ್ರು. ಡೈರೆಕ್ಟರ್ ಸಾತ್ವಿಕ್ ಪವನ್ ಕುಮಾರ್ ಅವರು ಹೆಲ್ಪ್ ಮಾಡಿದ್ರು. ಆಮೇಲೆ ಲ್ಯಾಂಗ್ವೇಜ್ ಇದು ಮಾಡಲಿಕ್ಕೆ ಪ್ರಜ್ಞಾ ಅಂತ ಹೆಲ್ಪ್ ಮಾಡಿದ್ರು. ನನ್ನ ಮೇಕಪ್ಗೆಲ್ಲ ಹೆಲ್ಪ್ ಮಾಡಿದ್ರು, ಟು ಮೇಕ್ ಮೀ ಲುಕ್ ಲೈಕ್ ದ್ಯಾಟ್. ಆಮೇಲೆ ಬಾಮ ಹರೀಶ್ ಕಾನ್ಫಿಡೆನ್ಸ್ ತುಂಬಿದ್ರು. ಪದ್ಮಾ ಅವರು ನನಗೆ ಎವ್ರಿ ಡೇ ಏನಿಲ್ಲ, ಯುವರ್ ಎವ್ರಿ ಶಾಟ್ ಇಸ್ ಗುಡ್, ಕಮ್ ಆನ್ ಡೂ ಇಟ್ ಅಂತ ಹೇಳ್ತಿದ್ರು. ಹೀಗೆಲ್ಲ ಆಗಿ ನನಗೆ ಕಾನ್ಫಿಡೆನ್ಸ್ ಡೇ ಬೈ ಡೇ ಇನ್ಕ್ರೀಸ್ ಆಯಿತು. ಇದಕ್ಕೆ ಇವತ್ತು ಒಂದೊಂದು ಹಾಡುಗಳಲ್ಲೂ ಒಂದೊಂದು ರೀತಿಯ ಭಾವನೆ ಏನೋ ಎಳಗೊಟ್ಟಿದ್ರು ಆ ಹಾಡು. ಸೊ ನಿಮಗೆ ಆ ಒಂದು ಪಾತ್ರ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಅನಿಸ್ತಾ? ಹೌದು, ಚಾಲೆಂಜಿಂಗ್ ಇದೆ ಅದು ಆ್ಯಕ್ಚುಲಿ. ಏಕೆಂತಂದರೆ ನಾನು ಆ ರೀತಿ ಎಕ್ಸ್ಪೀರಿಯನ್ಸ್ ಎಲ್ಲ ಕೇಳಿದ್ದೀನಿ, ಆದರೆ ಅದು ಮಾತಾಡಬೇಕು ವಿತ್ ಇಮೋಷನ್ಸ್ ಅಂದರೆ ಕಷ್ಟ ಅಲ್ವಾ. ಅದನ್ನು ನನಗೆ ಟ್ರೈನಿಂಗ್ ಕೊಟ್ಟರು. ಮತ್ತು ಅಂದರೆ ಅದು ಮಾಡುವಾಗ ನಾವು ಒಂಥರ ನಾವೇ ಆ ಕ್ಯಾರೆಕ್ಟರ್ ಒಂದು ಪರವಾಗಿಲ್ಲ ಅನಿಸ್ತು. ಇವತ್ತು ಕಿಚ್ಚ ಸುದೀಪ್ ರಿಲೀಸ್ ಮಾಡಿ ಕರೆಕ್ಟ್ ಎಷ್ಟು ಖುಷಿ ಇದೆ ಅಂತ ಮೇರು ನೋಟ. ಸೊ ಏನು ಅನ್ಸುತ್ತೆ? ತುಂಬ ಗ್ರೇಟ್ಫುಲ್, ತುಂಬ ಎಕ್ಸೈಟೆಡ್ ಆಗಿದೆ. ನಾನು ಮಾತಾಡೋವಾಗಲೇ ಗೊತ್ತಾಯ್ತು ನನಗೆ. ಇವತ್ತು ತುಂಬಾನೇ ನರ್ವಸ್ ಆಯ್ತು ಅವ್ರ ಎದುರು ಮಾತಾಡಕ್ಕೆ, ಯಾಕೆಂದ್ರೆ ಈಸ್ ಅ ಹ್ಯೂಜ್ ಸ್ಟಾರ್ ಅಂಡ್ ಅಕ್ಸೆಪ್ಟೆಡ್ ಅಂಡ್ ಹಿ ಇಸ್ ಲವ್ಡ್ ಬೈ ಸೋ ಮೆನಿ ಮಾಸಸ್. ಈಸ್ ರಿಯಲಿ ಸಚ್ ಎ ವಂಡರ್ಫುಲ್ ಪರ್ಸನ್. ಅಂದ್ರೆ ಅವರು, ನಾನು ಒಂದು ಇಂಟರ್ವ್ಯೂನು ಮಿಸ್ ಮಾಡೋದಿಲ್ಲ, ಅಷ್ಟು ಖುಷಿ ಆಗುತ್ತೆ ಅವರು ಇಂಟರ್ವ್ಯೂ ನೋಡ್ಬೇಕು ಅಂತಂದ್ರೆ. ಅದ್ರಲ್ಲಿ ಯಾವಾಗ್ಲೂ ದೇರ್ ಇಸ್ ಅ ವಿಸ್ಡಮ್ ಇನ್ ಹಿಸ್ ವರ್ಡ್ಸ್, ನನಗೆ ಮಾತಿಗೆ ಬರ್ತಾರೆ ಅನ್ನೋದಕ್ಕೆ. ಇನ್ಫ್ಯಾಕ್ಟ್ ಐ ಫಾರ್ಗಾಟ್ ಈವನ್ ಏನೇನೋ ಹೇಳ್ಬೇಕು ಅಂದ್ಕೊಂಡಿದ್ದೆ, ಎಲ್ಲ ಮರ್ತು ಹೋಗ್ಬಿಟ್ಟು ಈವನ್ ಮೈಂಡ್ ನನಗೆ ಸ್ವಲ್ಪ ನರ್ವಸ್ಸೇ ಆಗ್ಬಿಡ್ತು ನನಗೆ. Because he's a huge star of India and such a actor and superstar. But so happy, grateful for him. ಈಗ ಬಾಮ ಹರೀಶ್ ಸರ್ ಕೂಡ ಒಂದು ಸಪೋರ್ಟ್ ಇದ್ದಾರೆ ನಿಮ್ಮ ಸಿನಿಮಾ ತಂಡಕ್ಕೆ. ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀನಿ? ಅವ್ರಿಗೆ ನಾನು ಎಷ್ಟು ಥರದಲ್ಲಿ ಥ್ಯಾಂಕ್ಸ್ ಹೇಳಿದ್ರು ಸಾಲದು. ತುಂಬ ಖುಷಿ ಆಯಿತು. ಎಂಥ ಒಳ್ಳೆ ಸ್ಕ್ರಿಪ್ಟನ್ನ ಮಾಡಿ ಅಂತ ಹೇಳಿಬಿಟ್ಟು ಮತ್ತೆ ಕಾನ್ಫಿಡೆನ್ಸ್ ಕೊಟ್ಟು ಎಲ್ಲ ಇದು ಮಾಡಿದ್ದಕ್ಕೆ ಅವ್ರಿಗೆ ವೆರಿ ವೆರಿ ಗ್ರೇಟ್ಫುಲ್ ಫಾರ್ ಇಟ್. ಸೊ ಗ್ರೇಟ್ಫುಲ್ ಫಾರ್ ಇಟ್. ಓಕೆ, ಈಗ ಸಿನಿಮಾ ವಿಚಾರಕ್ಕೆ ಬಂದರೆ, ಸಿನಿಮಾ 1 year ಬ್ಯಾಕ್. ಸೊ ಈಗ ಎಲ್ಲಿವರೆಗೂ ಬಂದು ನಿಂತಿದ್ದಾನೆ, ಏನು ಮಾಡಿ ನೆಕ್ಸ್ಟ್? ಆಲ್ಮೋಸ್ಟ್ ಎವ್ರಿಥಿಂಗ್ ಇಂದ ಎಲ್ಲ ಸರ್ಟಿಫಿಕೇಟ್ ಎಲ್ಲ ಆಗಿದೆ. ಐ ಥಿಂಕ್ ಫೈನಲ್ ಅಲ್ಲಿ ಇದೆ, ರೆಡಿ ಬೈ ಮಾರ್ಚ್. ಓಕೆ, ಸಿನಿಮಾ ಒಂದು ಹೆಣ್ಣಿನ ಬಗ್ಗೆ ಅಂತ ಗೊತ್ತಾಯ್ತು ನಮಗೆ. ಏನು ಹೇಳಕ್ ಕೊಟ್ಟಿದ್ದೀರ? ಆ ಹೆಣ್ಣು ಇವಾಗ ನೋಡಿ, ಹೆಣ್ಣು ಎಷ್ಟು ಇಂಪಾರ್ಟೆಂಟ್ ಇದ್ದಾರೆ ಲೈಫಲ್ಲಿ. ಈಗ ಒಂದು ತಾಯಿಯಾಗಿ ಹೆಣ್ಣು, ಹೆಂಡತಿಯಾಗಿ ಹೆಣ್ಣು, ಆದರೆ ಮಗುವಾಗಿ ಹೆಣ್ಣೆ ಹಾಕಬೇಡ. ಎಷ್ಟು ರೀತಿ ತೊಂದರೆಗಳು ಆಗುತ್ತೆ ಆ ಮಗುನ ಇದು ಮಾಡೋದು. ಅದ್ರ ಬಗ್ಗೆ ತಿಳುವಳಿಕೆ, ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ನಾನು ಇದನ್ನು ಮಾಡ್ತಾ ಇದ್ದೀನಿ. ಓಕೆ, ಈಗ ಏನಾದರೂ ಇನ್ಸ್ಪೈರ್ ಇದೆಯಾ ಬೇರೆ ಸಿನಿಮಾಗಳು, ಅಥವಾ ಏನೋ ಒಂದು ಘಟನೆ ಈ ಸಿನಿಮಾ ಮಾಡುವಂಥದ್ದು ಏನಾದರೂ ಇನ್ಸ್ಪೈರ್? ಇದ್ರ ಬಗ್ಗೆ ನೋಡಿದಾಗೆಲ್ಲ ನನಗೆ ಬೇಜಾರು ಅನ್ನಿಸ್ತಿದೆ.
ಆಗಿದೆ ಅಂತ ನಾನು ಯಾವಾಗಲೂ ಮನಸ್ಸಲ್ಲಿ ಫೀಲ್ ಆಗ್ತಾ ಇತ್ತು. ಈಗ ಎಷ್ಟೋ ಕಡೆ ನೋಡಿ ಪಾರ್ಶಿಯಾಲಿಟಿ ಮಾಡೋದು, ಮಕ್ಕಳಿಗೆ ಜೆಂಡರ್ ಬಯಾಸ್ ಮಾಡೋದು ಅದೆಲ್ಲ ನೋಡಿ ಫೀಲ್ ಆಗ್ತಿತ್ತು. ಈ ಟಾಪಿಕ್ ಬಂದ ತಕ್ಷಣ ನನಗೆ ಆ ಫೀಲಿಂಗಿಗೂ ಇದಕ್ಕೂ ಕನೆಕ್ಟ್ ಆಯಿತು. ನನಗೆ ನನ್ನ ಇಂಟೆಂಟ್ ಇತ್ತಲ್ಲ ಈ ಥರ ಅಂದ್ಕೊಂಡಿದ್ದು ಅಂತ. ಸೊ ಅದಕ್ಕೆ ನನಗೆ ಭಾಳ ರಿಲೇಟಬಲ್ ಆಯಿತು. ಓಕೆ, ನಿಮ್ಮ ಈ ಪಾತ್ರಕ್ಕೆ ನೀವು ಸೂಕ್ತ ಆಗ್ತೀರಾ ಅನ್ನೋ ಒಂದು ಥಾಟ್ ಫಸ್ಟ್ ಬಂದಿದ್ದು ಯಾರಿಗೆ, ಹೇಗೆ? ನಾನು ಒಂದು ಸರಿ ಯುನೋ ವೆರಿ ಕ್ಯಾಶುವಲ್ ಕಾಟನ್ ಸ್ಯಾರಿನಲ್ಲಿ ಈ ಹೇರೇನು ಕಲರ್ ಮಾಡ್ಕೊಂಡಿರಲಿಲ್ಲ, ಹಿಂಗೆ ಹೋಗಿದ್ದಾಗ ಅವಾಗ ಅವ್ರಿಗೆ ಅನಿಸ್ತಂತೆ ನೋಡಿ ಇಲ್ಲಿ ಶಿವಿಗೆ ಸುಟ್ಟು ಅಂತ ಅಂದ್ಕೊಂಡು ಅವಾಗ ಕೇಳಿದೆ. ಸೊ ನಿಮಗೆ ಚಾಲೆಂಜ್ ಆಗಿದ್ರು ಕೂಡ ನಿಮ್ಮ ಪಾತ್ರ ಸಿಕ್ಕಾಬಿಟ್ಟು ಚೆನ್ನಾಗಿ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ. ಇವತ್ತು ನಾವು ನೋಡೋದಂತ ಥ್ಯಾಂಕ್ ಯು ಸೊ ಮಚ್. ಸೊ ಸಚ್ ಎ ಸ್ವೀಟ್ ಹಾರ್ಟ್, ಯುವರ್ ಪ್ರೇಸಿಂಗ್ ಮಿ ಸೊ ಮಚ್. ಸಿಕ್ಕಾಬಿಟ್ಟು ಚೆನ್ನಾಗಿ ಕಾಣಿಸ್ತಾರೆ. ಸೊ ಎಂಟರ್ಟೈನಿಂಗ್ ಆಗಿದೆ. ಇದೇ ಥರ ಈ ಸಿನಿಮಾ ಥರ ಅಷ್ಟು ಅವೇರ್ನೆಸ್ ಮೂಡುವಂಥ ಸಿನಿಮಾಗಳನ್ನ ನೀವು ತಂದು ಹೌದು, ನನ್ನ ಆರ್ಟ್ ಸಿನಿಮಾ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಫಾರ್ ಯರ್ ಬ್ಯೂಟಿಫುಲ್ ಥ್ಯಾಂಕ್ಸ್. ಥ್ಯಾಂಕ್ ಯು. ಕಂಗ್ರಾಚುಲೇಷನ್ಸ್.